ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳಿ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರ ಆಪ್ತ ರಘು ಅವರ ಒಂದು ಆರ್ಟಿಐನಲ್ಲಿ ಹಾಕಿರೋ ಸಂಬಂಧ ಸರ್, ನಿಮ್ಮ ಪ್ರತಿಕ್ರಿಯೆ ಸರ್? ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಏನು ಅವ್ಯವಹಾರ ನಡೆದೈತೆ ಅಂತ ಅಂದ್ಬಿಟ್ಟು ಎಚ್.ಡಿ. ಕುಮಾರಸ್ವಾಮಿ ಅವರ ಆಪ್ತರು ಅಂತ ನೀವೇನು ಹೇಳ್ತಾ ಇದ್ದೀರಿ ರಘು ಅವರು. ಎಚ್.ಡಿ. ಕುಮಾರಸ್ವಾಮಿ ಅವ್ರಿಗೂ ಇದೇ ಬುದ್ಧಿ, ಸುಮ್ಮನೆ ಗಾಳಿಲಿ ಗುಂಡಾರಿಸುವಂಥದ್ದು. ಯಾರು ಅವ್ರಿಗೆ ವಿರೋಧಿಗಳಿರ್ತಾರೆ ಆ ವಿರೋಧಿಗಳಿಗೆ ಈ ಥರದ್ದು RTIಯಲ್ಲಿ ಅವರು ಒಂದು ಅರ್ಜಿ ಹಾಕೋದು, ಮತ್ತು ಅದಕ್ಕೆ ನಮ್ಮ ಅಧೀನ ಕಾರ್ಯದರ್ಶಿಗಳಿಗೆ ಇನ್ನೊಬ್ಬರಿಗೆ ಕಂಪ್ಲೇಂಟ್ ಮಾಡೋವಂಥದ್ದು, ಅದನ್ನು ನೀವು ತನಿಖೆ ಮಾಡಿಸಿ ಇಷ್ಟು 625 ಕೋಟಿ ರೂಪಾಯಿ ಹಗರಣ ಆಗೋಯ್ತೆ ಅಂತ ಅನ್ನೋದು, ಇದೆಲ್ಲವನ್ನು ಮಾಮೂಲಿ ಇರುವಂಥ ವಿಚಾರ, ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದನ್ನು ನಮ್ಮ ಆಪ್ತ ಕಾರ್ಯದರ್ಶಿಗಳು, ಅಧೀನ ಕಾರ್ಯದರ್ಶಿಗಳು, ನಮ್ಮ ಮುಖ್ಯಮಂತ್ರಿಗಳು ಎಲ್ಲರೂ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ರಾಜ್ಯದಲ್ಲಿ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಎಲ್ಲ ವಿಚಾರದಲ್ಲೂ ಇದೇ ರೀತಿ. ಅದರಲ್ಲಿ ತಪ್ಪಿದ್ರೆ 100ಕ್ಕೆ 100 ಶಿಕ್ಷೆ ಆಗುತ್ತೆ. ನಮ್ಮ ಮಂತ್ರಿಗಳಾದಂಥ ಜಮೀರ್ ಅಹಮದ್ ಅವರು ಅಷ್ಟೊಂದು ಲಜ್ಜೆಗೆಟ್ಟಿಲ್ಲ, ಮತ್ತು ಅಷ್ಟೊಂದು ಅವರು ಆ ಥರ ಪ್ರಮಾಣದಲ್ಲಿ ಅವ್ರೇನು ಆಪಾದನೆ ಮಾಡಿದ್ದಾರೆ 625 ಕೋಟಿ. ಅದು ಮಾಡೋರ್ಗೆ ಏನು ಮಾಡ್ತಿದ್ರು ಇವರು, ಆ ಮೊದಲೇ ಗೊತ್ತಿರ್ಬೇಕಲ್ವ. 625 ಕೋಟಿ ಅಂದರೆ ಏಕಾಏಕಿ 625 ಕೋಟಿ ಒಂದೇ ಸಲ ಮಾಡೋಕ್ಕಾಗಲ್ಲ. ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ನೀವು ಗೊತ್ತಿರ್ಬೇಕಲ್ಲ. ಈಗ ಹೆಂಗೆ ಗೊತ್ತಾಗೋಯ್ತು ಇವ್ರಿಗೆ? ಬರೀ ಸುಳ್ಳು ಆಪಾದನೆಗಳು, ಅದು ಅದರಲ್ಲಿ ತಿರುಳಿಲ್ಲ ಮತ್ತು ನಿಜಾಂಶನೂ ಇಲ್ಲ ಅಂತ ಹೇಳಿದ್ರು. ಈಗ ಜಮೀರ್ ಅಹಮದ್ ಅವರು, ಚಲುವರಾಯ ಸ್ವಾಮಿ ಅವರು, ಮಾಗಡಿ ಬಾಲಕೃಷ್ಣ ಅವರು, ಬಾಬು ಬಂಡಿಸಿದ್ದೇಗೌಡರು, ಇವರೆಲ್ಲರನ್ನು JDS ಪಕ್ಷದಲ್ಲಿದ್ದಂಥ ನಾಯಕರುಗಳು. ಇವರೆಲ್ಲರನ್ನೂ JDS ಪಕ್ಷದಿಂದ ಹೊರಗೋಗೋದಕ್ಕೆ ಕಾರಣ ಯಾರು? ಇದೇ ಕುಮಾರಸ್ವಾಮಿಗಳು, ಇನ್ಯಾರೂ ಅಲ್ಲ. ಕುಮಾರಸ್ವಾಮಿ ಅವರಿಂದ ಇವರೆಲ್ಲರನ್ನೂ ಹೊರಗಡೆಗೆ ಬಂದರು. ಏನಕ್ಕೆ ಬಂದರು? ಕುಮಾರಸ್ವಾಮಿ ಅವರ ಏನು ಅವರು ಅವತ್ತೇನೇನು ನಡೆಸ್ಕೊಂಡ್ರು ಅಂತ ತಮ್ಗೆಲ್ರಿಗೂ ಗೊತ್ತಿರುವಂಥ ವಿಚಾರ, ಅದು ಇತಿಹಾಸ. ಹಾಗಾಗಿ ಅವರು ನನ್ನನ್ನು ಬಿಟ್ಟೋಗಿ ಇವರು ಅಲ್ಲೇ ಮಂತ್ರಿಗಳಾಗವರಲ್ಲ ಅಂತ ಅನ್ನೋ ಒಂದು ಹೊಟ್ಟೆ ಕಿಚ್ಚು ಮತ್ತು ಅವ್ರ ಮೇಲೆ ಒಂದು ಅಸಹನೆ ಇರೋದ್ರಿಂದ ಈ ಇವ್ರುಗಳ ಮೇಲೆ ಅವರು ಆಪಾದನೆ ಮಾಡುವಂಥದ್ದು ಮಾಮೂಲಿ. ಅದು 100ಕ್ಕೆ 100 JDS ಪಕ್ಷ ಬಿಟ್ಟೋಗಿಲ್ಲ ಯಾರನ್ನು. ಎಲ್ಲರೂ JDS ಪಕ್ಷದಲ್ಲೇ ಇದ್ದವರು. JDS ಪಕ್ಷದ ಬಗ್ಗೆ ಅಪಾರವಾದ ಅಭಿಮಾನ, ಅಪಾರವಾದ ಗೌರವ ಇಟ್ಕೊಂಡು, H.D. ದೇವೇಗೌಡರ ಬಗ್ಗೆ ಅಪಾರವಾದ ಅಭಿಮಾನ ಇಟ್ಕೊಂಡು ಆ ಪಕ್ಷವನ್ನು ಉಳಿಸ್ಬೇಕು, ಆ ಪ್ರಾದೇಶಿಕ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಇರಬೇಕು ಅಂತ ಮನಸ್ಥಿತಿಲಿ ಇದ್ದಂಥ ನಾಯಕರುಗಳು ಇವರೆಲ್ಲರನ್ನು. ಇವ್ರುಗಳನ್ನೆಲ್ಲರೂ ಇವರೇ ಹೊರಗಾಕಿದ್ದಕ್ಕೆ ಈಗ ಅವರು ಬೇರೆ ಪಕ್ಷದಲ್ಲಿ ಬಂದು ಅದರಲ್ಲಿ ಅವರು ಏನು ಅವ್ರಿಗೆ ಅವಕಾಶಗಳು ಸಿಕ್ಕೈತೆ, ಆ ಅವಕಾಶದಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾಡೋದನ್ನು ಇವರು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ, ನಿಜನೇ ಇಲ್ಲ ಅವ್ರು ಮಾಡುವಂಥ ಆರೋಪಗಳಲ್ಲಿ. ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇದು ಸರ್ವೇ ಸಾಮಾನ್ಯ. ಇದು ರಾಜಕಾರಣದ ಜಮೀರ್ ಅಹಮದ್ ಮೇಲೆ ಬಂದಿರುವಂಥ ಈ ಆರೋಪ ನೀವೇನು ಸರ್ ಹೇಗೆ? ಜಮೀರ್ ಅಹಮದ್ ಅವರು ಯಾವುದೇ ಕಾರಣಕ್ಕೂ ಆ ಆಪಾದನೆಯನ್ನು ಮಾಡಿರಲ್ಲ. ಮತ್ತು ಅವರು ಏನು ಇವರು ಆರೋಪ ಮಾಡಿದ್ದಾರೆ ಆ ಆರೋಪ ಸುಳ್ಳು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಜಮೀರ್ ಅಹಮದ್ ಅವರು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೈನಾರಿಟಿಲಿ ಏನು ನಮ್ಮ ಮೈನಾರಿಟಿ ಜನಾಂಗಕ್ಕೆ ಏನೇನು ಸವಲತ್ತುಗಳು ಸಿಗಬೇಕು, ಫಂಡಮೆಂಟಲ್ಸ್ ನಾನು ಹೇಳ್ತಾ ಇರೋದು ಬೇರೆ ವಿಚಾರ ಅಲ್ಲ, ಮೂಲಭೂತ ಹಕ್ಕುಗಳು ಏನೇನು ಸಿಗಬೇಕು ಅದನ್ನೆಲ್ಲವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮಸ್ತೆ. 100ಕ್ಕೆ 100 ನಮ್ಮ ಸರ್ಕಾರದ ಬಗ್ಗೆ, ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ, ನಮ್ಮ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರ ಬಗ್ಗೆ, ನಮ್ಮ ಮಂತ್ರಿಮಂಡಲದಲ್ಲಿರುವಂಥ ಎಲ್ಲ ಸಚಿವರ ಬಗ್ಗೆ ನಮಗೆ ಗೌರವನೂ ಇರ್ತದೆ, ಅವ್ರಿಗೆ ನಮ್ಮ ಬೆಂಬಲನೂ ಇರ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.